ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಪರಿಮಳ ಅಂಡ್ ಕೋ ಅನ್ನೋ ತಮಿಳ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಪರಿಮಳದು ಒಂದು ಚಿಕ್ಕ ಫ್ಯಾಮಿಲಿ ಇರುತ್ತೆ. ಆದ್ರೆ ಅವನಿಬ್ರು ಹೆಣ್ಮಕ್ಳು ನಾಯಿ ತರ ಕಿತ್ತಾಡ್ತಾ ಇರ್ತಾರೆ. ಈ ಮಧ್ಯೆ ಅವನ ಫ್ಯಾಮಿಲಿಯಿಂದ ಒಂದು ಕ್ರೈಮ್ ಆಗುತ್ತೆ. ಪರಿಮಳ ಫ್ಯಾಮಿಲಿಯಿಂದ ಯಾವ ಕ್ರೈಮ್ ಆಗುತ್ತೆ, ಅವನ ಫ್ಯಾಮಿಲಿಯಲ್ಲಿ ಕ್ರೈಮ್ ಮಾಡಿದ್ದು ಯಾರು, ಅದರಿಂದ ಅವರು ಬಚಾವಾಗೋಕೆ ಆಯ್ತಾ, ಕಡೆಗೆ ಮೂವಿಯಲ್ಲಿ ರಿವೀಲ್ ಆಗೋ ಟ್ವಿಸ್ಟ್ ಗಳು ಆದ್ರೂ ಏನು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಒಂದು ಮನೆಯನ್ನ ತೋರಿಸ್ತಾರೆ. ಆ ಮನೆಯಲ್ಲಿ 4 ಜನ ಇರ್ತಾರೆ. ಪರಿಮಳ ಅನ್ನೋ ಗಂಡ, ಹೌದು ಪರಿಮಳ ಅನ್ನೋದು ಗಂಡಸಿನ ಹೆಸರೇ. ಅವನ ಹೆಂಡತಿ ಸುಧಂತಿರಾಮ್, ಅವನಿಬ್ಬರು ಹೆಣ್ಮಕ್ಳು, ದೊಡ್ಡವಳು ಪರಾಶಕ್ತಿ, ಚಿಕ್ಕವಳು ಮಧುಮಿತ. ಇವರಿಬ್ರು ಮಾತ್ರ ಯಾವಾಗ್ಲೂ ನಾಯಿಗಳ ರೀತಿ ಕಿತ್ತಾಡ್ತಾನೆ ಇರ್ತಾರೆ. ಜೊತೆಗೆ ಒಂದು ನಾಯಿನ ಕೂಡ ಸಾಕಿರ್ತಾರೆ. ಇವರೆಲ್ಲ ಇರೋದು ಬಾಡಿಗೆ ಮನೆಯಲ್ಲಿ. ಆ ಮನೆ ಓನರ್ ಉಯಿರ್ ಉಳಗ ಅಂತ. ಇವರು ಯಾವಾಗ್ಲೂ ಮೋಟರ್ ಆನ್ ಮಾಡಿ ಆಫ್ ಮಾಡ್ತಾ ಇರಲ್ಲ. ಅದಕ್ಕೆ ಉಯಿರ್ ಕೈಲಿ ಯಾವಾಗ್ಲೂ ಬೈಸ್ಕೊಳ್ತಾ ಇರ್ತಾರೆ. ಜೊತೆಗೆ ಓನರ್ ಅಂತ ಕೂಡ ನೋಡದೆ ಬೈತಾ ಇರ್ತಾರೆ. ಇವ್ರದೊಂದು ಪುಟ್ಟ ಸಂಸಾರ, ಆರಾಮಾಗಿ ಜೀವನ ಮಾಡ್ತಾ ಇರ್ತಾರೆ. ಪಿಕ್ನಿಕ್ ಹೋಗ್ತಾ ಇರ್ತಾರೆ. ಓನರ್ ಉಯಿರ್ ಕೈಲಿ ಬೈಸ್ಕೊಳ್ತಾ ಇರ್ತಾರೆ. ಅವನಿಗೆ ಕಾಟ ಕೊಡ್ತಾ ಇರ್ತಾರೆ. ಶಕ್ತಿನ ಚಿಟ್ಟು ಅನ್ನೋ ಹುಡುಗ ಫಾಲೋ ಮಾಡ್ತಾ ಇರ್ತಾನೆ. 13 ಮಂತ್ಸ್ ಫಾಲೋ ಮಾಡಿದ್ಮೇಲೆ ಪ್ರಪೋಸ್ ಮಾಡ್ತಾನೆ. ಶಕ್ತಿಗೂ ಚಿಟ್ಟು ಇಷ್ಟ ಇರ್ತಾನೆ. ಅದಕ್ಕೆ ಅವಳು ಒಪ್ಕೊಳ್ತಾಳೆ. ಇಬ್ರು ಲವ್ ಮಾಡೋಕೆ ಶುರು ಮಾಡ್ತಾರೆ. ಒಂದಿನ ವರ್ಗೀಸ್ ಅನ್ನೋ ಹುಡುಗ ಪರಿಮಳ ಮನೆ ಮುಂದೆ ರೋಡಲ್ಲಿ ನಿಂತ್ಕೊಂಡು ಮಧುನ ನನ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಆವಾಜ್ ಆಗ್ತಾ ಇರ್ತಾನೆ. ಅವಾಗ ಕೆಲಸದಿಂದ ಶಕ್ತಿ ಮನೆಗೆ ಬರ್ತಾಳೆ. ಬಂದು ನೈಟಿನ ಪಂಚೆ ತರ ಮೇಲೆತ್ತಿ ಕಟ್ಕೊಂಡು ಹೋಗಿ ವರ್ಗೀಸ್ಗೆ ಬೈತಾ ಇರ್ತಾಳೆ. ಅವನು ಶಕ್ತಿಗೆ ಆಸಿಡ್ ಹಾಕ್ಬಿಡ್ತೀನಿ ಅಂತ ಎದುರಿಸಿ ಅಲ್ಲಿಂದ ಹೋಗ್ತಾನೆ. ಮನೆ ಒಳಗೆ ಹೋದಾಗ ಪರಿಮಳ ಈ ವರ್ಗೀಸ್ ಎಂತ ರೌಡಿ ಅಂತ ಹೇಳ್ತಾನೆ. ವರ್ಗೀಸ್ ತಂದೆನ ಕೊಲೆ ಮಾಡಿದ್ದ ಪೀಟರ್ ಅನ್ನೋ ವ್ಯಕ್ತಿನ 12 ವರ್ಷ ಆದ್ಮೇಲೆ ವರ್ಗೀಸ್ ಹುಡುಕಿ ಪೀಟರ್ ಮತ್ತೆ ಅವನ್ ಗ್ಯಾಂಗ್ ನ ಹೊಡೆದಾಕಿರ್ತಾನೆ. ಜೊತೆಗೆ ಈ ವರ್ಗೀಸ್ ಡ್ರಗ್ಸ್ ಕೂಡ ಮಾಡ್ತಾ ಇರ್ತಾನೆ. ಒಂದಿನ ವರ್ಗೀಸ್ ಮಧು ರೋಡಲ್ಲಿ ಬರೋವಾಗ ಅವಳ ಜೊತೆ ಸೆಲ್ಫಿ ತಗೋತಾನೆ. ಅದನ್ನ ನೋಡಿ ಶಕ್ತಿ ವರ್ಗೀಸ್ಗೆ ಡಿಲೀಟ್ ಮಾಡೋಕೆ ಹೇಳ್ತಾಳೆ. ಆದ್ರೆ ವರ್ಗೀಸ್ ಮೊಟ್ಟೆ ತಗೊಂಡು ಶಕ್ತಿಗೆ ಹೊಡೆದ್ ಬಿಡ್ತಾನೆ. ಸದ್ಯಕ್ಕೆ ಆಸಿಡ್ ಹಾಕಿರಲ್ಲ, ನಾರ್ಮಲ್ ಮೊಟ್ಟೆ ಅಷ್ಟೇ. ಅದನ್ನ ಪರಿಮಳ ಕೂಡ ನೋಡ್ತಾನೆ. ಹೀಗೆ ದೀಪಾವಳಿ ಬರುತ್ತೆ. ಪರಿಮಳ ದುಡ್ಡು ಖರ್ಚಾಗುತ್ತೆ ಅಂತ ಪಟಾಕಿನೇ ತಂದಿರಲ್ಲ. ಬೇರೆಯವ್ರು ಹೊಡಿತಾ ಇರೋದನ್ನ ನೋಡ್ತಾ ಎಂಜಾಯ್ ಮಾಡೋಣ ಅಂತ ಎಲ್ಲ ಓನರ್ ಉಯಿರ್ ಜೊತೆ ಟೆರಸ್ ಮೇಲೆ ಇರ್ತಾರೆ. ಅವಾಗ ಗೇಟ್ ಇಂದ ವರ್ಗೀಸ್ ಪಟಾಕಿ ಹೊಡೆದು ನಾಳೆ ಅಷ್ಟರಲ್ಲಿ ಮಧುನ ನನ್ಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಮಾತ್ ಕೊಡ್ಬೇಕು ಅಂತ ವಾರ್ನ್ ಮಾಡಿ ಹೋಗ್ತಾನೆ. ಎಲ್ಲ ಬೇಜಾರಲ್ಲಿ ಮನೆ ಒಳಗೆ ಹೋಗ್ತಾರೆ. ಅಷ್ಟರಲ್ಲಿ ಈ ವರ್ಗೀಸ್ ಮಧು ಜೊತೆ ತಗೊಂಡಿದ್ದ ಸೆಲ್ಫಿನ ಇನ್ಸ್ಟಾ ಅಲ್ಲಿ ಹಾಕಿರ್ತಾನೆ. ಇದ್ನೆಲ್ಲ ನೋಡಿ ಪರಿಮಳ ವರ್ಗೀಸ್ನ ಸಾಯಿಸೇ ಬಿಡೋಣ ಅಂತಾನೆ. ಅದಕ್ಕೆ ಶಕ್ತಿ ಓಕೆ ಅಂತಾಳೆ. ಆದ್ರೆ ಸುಧಂತಿರಂ ಬೇಡ ಅಂತಾಳೆ. ಆಮೇಲೆ ತಗಲಾಕೊಂಡ್ರೆ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ. ಮಾರನೇ ದಿನ ಶಕ್ತಿ ಮತ್ತೆ ಮಧು ಮಾರ್ಕೆಟ್ ಇಂದ ಬರುವಾಗ ಒಂದ್ ಜಾಗದಲ್ಲಿ ಪೊಲೀಸರೆಲ್ಲ ಇರ್ತಾರೆ. ನೋಡಿದ್ರೆ ಒಂದ್ ಡೆಡ್ ಬಾಡಿ ಇರುತ್ತೆ. ಯಾರ್ದು ಅಂತ ನೋಡಿದ್ರೆ ವರ್ಗೀಸ್ತು. ಯಾರೋ ಅವನ್ ಕತ್ತಿಗೆ ವೈರ್ ಹಾಕಿ ಅವನ್ ಬಲಗೈನ ಕಟ್ ಮಾಡಿ ಕೊಲೆ ಮಾಡಿರ್ತಾರೆ. ಅದನ್ನ ನೋಡಿ ಮಧು ಮತ್ತೆ ಶಕ್ತಿ ಗಾಬರಿಯಲ್ಲಿ ಮನೆಗೆ ಹೋಗ್ತಾರೆ. ಕ್ರೈಮ್ ಸ್ಪಾಟ್ಗೆ ಇನ್ಸ್ಪೆಕ್ಟರ್ ಎಂಪುರಾಮನ್ ಬರ್ತಾನೆ. ಕೊಲೆ ಆಗಿರೋದು ವರ್ಗೀಸ್ ಅಂತ ಗೊತ್ತಾಗಿ ಯಾರೋ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅಂತ ಅನ್ಕೊಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ವರ್ಗೀಸ್ ತಾಯಿ, ಅವನ್ ಕಡೆ ಗ್ಯಾಂಗ್ ಎಲ್ಲ ಅಳ್ತಾ ಬರ್ತಾರೆ. ಇವಾಗ ಪರಿಮಳಗೆ ವರ್ಗೀಸ್ ಸತ್ತ ಅಂತ ಗೊತ್ತಾಗಿ ಖುಷಿಯಾಗುತ್ತೆ. ಸುಧಂತಿರಾಮ್ಗೆ ವರ್ಗೀಸ್ನ ಪರಿಮಳನೇ ಸುಪಾರಿ ಕೊಟ್ಟಿ ಸಾಯಿಸಿರ್ಬೇಕು ಅಂತ ಡೌಟ್ ಬರುತ್ತೆ. ಪರಿಮಳಗೆ ಸುಧಂತಿರಾಮ್ ಅವಳ ತಮ್ಮನ ಕೈಲಿ ವರ್ಗೀಸ್ನ ಸಾಯಿಸಿರ್ಬೇಕು ಅಂತ ಡೌಟ್ ಬರುತ್ತೆ. ಇನ್ನ ಮಧುಗೆ ಅವಳ ಅಕ್ಕ ಶಕ್ತಿನೇ ಕೊಲೆ ಮಾಡಿಸಿರ್ಬೇಕು ಅಂತ ಡೌಟ್ ಬರುತ್ತೆ. ಶಕ್ತಿಗೆ ಮಧುನೇ ಸಾಯಿಸಿರ್ಬೇಕು ಅಂತ ಡೌಟ್ ಬರುತ್ತೆ. ಒಟ್ನಲ್ಲಿ ಎಲ್ರಿಗೂ ಎಲ್ರ ಮೇಲೂ ಡೌಟ್ ಶುರು ಆಗುತ್ತೆ. ಜೊತೆಗೆ ಅವ್ರ 4 ಜನದಲ್ಲೇ ಒಬ್ರು ಅವನ್ನ ಕೊಲೆ ಮಾಡಿಸಿರೋದು ಅಂತ ಫಿಕ್ಸ್ ಆಗ್ತಾರೆ. ಆದ್ರೆ ಯಾರು ಅಂತ ಮಾತ್ರ ಬಾಯ್ ಬಿಡ್ತಾ ಇರಲ್ಲ. ಈ ಕಡೆ ಶಕ್ತಿ ಲವರ್ ಚಿಟ್ಟು ಸ್ಟೇಷನ್ಗೆ ಹೋಗಿ ಎಂಪುರಾಮನ್ ಬಳಿ ಅವನ್ ಬೈಕ್ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾನೆ. ಈ ಕಡೆ ಓನರ್ ಉಯಿರ್ಗೆ ವರ್ಗೀಸ್ ಕೊಲೆ ಆಗಿರೋದು ಗೊತ್ತಾಗಿ ಖುಷಿಯಾಗುತ್ತೆ. ಯಾಕಂದ್ರೆ ಅವನ್ ಮೊದಲನೇ ಹೆಂಡತಿನ ಈ ವರ್ಗೀಸೇ ಕೊಲೆ ಮಾಡಿರ್ತಾನೆ. ಅಂದ್ರೆ ಈ ಉಯಿರ್ ಕೂಡ ವರ್ಗೀಸ್ನ ಕೊಲೆ ಮಾಡಿರ್ಬೋದು ಅಂತ ನಮ್ಗೆ ಉಯಿರ್ ಮೇಲೆ ಡೌಟ್ ಬರುತ್ತೆ. ಇವಾಗ ಮಧು ಅವಳ ಫ್ಯಾಮಿಲಿಗೆ ಒಂದ್ ವಿಷಯ ಹೇಳ್ತಾಳೆ. ಒಂದ್ಸಲ ಮಧು ವರ್ಗೀಸ್ಗೆ ಕಾಲ್ ಮಾಡಿರ್ತಾಳೆ. ಅವನ್ ಜೊತೆ ಮಾತಾಡೋಕೆ ಅವನಿಗೆ ಬೈದಿರ್ತಾಳೆ. ಆದ್ರೆ ಅವನು ಅದಕ್ಕೆ ಕೇರೆ ಮಾಡಿರಲ್ಲ. ಅವನು ಅವನ್ ತಾಯಿಗೆ ಕೂಡ ಮಧುನ ಇಷ್ಟಪಡ್ತಾ ಇರೋ ವಿಷಯ ಹೇಳಿರ್ತಾನೆ. ಅವನ್ ತಾಯಿ ರೋಡಲ್ಲಿ ಹೋಗೋ ಬರೋರಿಗೆ ಮಧುನ ತೋರಿಸಿ ಅವಳೇ ನನ್ ಸೊಸೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಒಂದ್ಸಲ ಮಧು ವರ್ಗೀಸ್ ಮೂಗಿಗೆ ಗುದ್ದಿರ್ತಾಳೆ. ಅದಕ್ಕೆ ವರ್ಗೀಸ್ ತಾಯಿ ಬಂದು ಮಧು ಹತ್ರ ಇದನ್ನೆಲ್ಲ ಮದುವೆ ಆದ್ಮೇಲೆ ಮಾಡು ಅಂತ ನಗ್ತಾ ಹೇಳಿರ್ತಾರೆ. ಊದ್ಕೊಂಡಿದ್ದ ವರ್ಗೀಸ್ ಮೂಗ್ ನೋಡಿ ಮಧು ನಕ್ಕಿರ್ತಾಳೆ. ಅದಕ್ಕೆ ವರ್ಗೀಸ್ ಮಧು ಅವಳನ್ನ ಇಷ್ಟಪಡ್ತಿದ್ದಾಳೆ ಅಂತ ಅನ್ಕೊಂಡಿರ್ತಾನೆ. ಅಂದ್ರೆ ಒಂದ್ ರೀತಿ ಮಧುಗೆ ಲೈಟ್ ಆಗಿ ವರ್ಗೀಸ್ ಇಷ್ಟ ಆಗಿರ್ತಾನೆ. ಈ ಕಡೆ ಎಂಪುರಾಮನ್ ವರ್ಗೀಸ್ ಗ್ಯಾಂಗ್ ಅಲ್ಲಿದ್ದ 4 ಜನರನ್ನ ವಿಚಾರಣೆ ಮಾಡ್ತಾ ಇರ್ತಾನೆ.
ಅವರಿಂದ ಕೊಲೆನ ಜೋಮಿ ಜಾರ್ಜ್ ನಿಕೋಲಸ್ ಕೇಜ್ ಅನ್ನೋನು ಮಾಡಿರ್ಬೋದು ಅಂತ ಗೊತ್ತಾಗುತ್ತೆ. ಈ ಜೋಮಿ ಒಂದ್ಸಲ ವರ್ಗೀಸ್ಗೆ ವಾರ್ನಿಂಗ್ ಕೊಟ್ಟಿರ್ತಾನೆ. ಜೊತೆಗೆ ಇವಾಗ ಜೋಮಿ ಸಮುದ್ರಕ್ಕೆ ಅಪ್ಸ್ಕೊಂಡಾಗಿರ್ತಾನೆ. ಅದಕ್ಕೆ ಅವನ ಮೇಲೆ ಡೌಟ್ ಅಂತ ಹೇಳ್ತಾರೆ. ಈ ಕಡೆ ಪರಿಮಳ ಮನೆಯಲ್ಲಿ ಎಲ್ರು ಇನ್ನೂ ಒಬ್ರು ಮೇಲೆ ಒಬ್ರು ಡೌಟ್ ಪಡ್ತಾ ಇರ್ತಾರೆ. ಮಧು ಮತ್ತೆ ಶಕ್ತಿ ಅವ್ರು ಕೊಲೆ ಮಾಡಿಸಿಲ್ಲ ಅಂತ ಪ್ರಮಾಣ ಮಾಡ್ತಾರೆ. ಅದಕ್ಕೆ ಪರಿಮಳಗೆ ಸುದಂತಿರಾಮ್ ಮೇಲೇನೆ ಡೌಟ್ ಇರುತ್ತೆ. ಕೊಲೆ ಆದ ಮಾರನೇ ದಿನ ಸುದಂತಿರಾಮ್ ತಮ್ಮನ ನೋಡಿದ ಹಾಗೆ ಪರಿಮಳಗೆ ಅನ್ಸಿರುತ್ತೆ. ಅವಳು ತಮ್ಮನ ಜೊತೆ ಪರಿಮಳನ ತಮ್ಮ ಕೂಡ ಇರೋ ಹಾಗೆ ಕಾಣಿಸಿರುತ್ತೆ. ಅದಕ್ಕೆ ಪರಿಮಳ ಅವನ್ ತಮ್ಮ ಕಾಮಚ್ಚಿಗೆ ಕಾಲ್ ಮಾಡ್ತಾನೆ. ಆದ್ರೆ ಅವನು ರಿಸೀವ್ ಮಾಡಲ್ಲ. ಇವಾಗ ಎಂಪು ರಾಮನ್ ವರ್ಗೀಸ್ ಫೋನ್ ಇಂದ ಮಧುಗೆ ಕಾಲ್ ಮಾಡ್ತಾನೆ. ಯಾಕಂದ್ರೆ ವರ್ಗೀಸ್ ಕೊಲೆ ಆದ ರಾತ್ರಿ ಮಧು ವರ್ಗೀಸ್ಗೆ ಕಾಲ್ ಮಾಡಿ ಗಿಫ್ಟ್ ಕೊಡ್ತೀನಿ ಅಂತ ಒಂದ್ ಜಾಗಕ್ಕೆ ಬರೋಕೆ ಹೇಳಿರ್ತಾಳೆ. ಅದು ರೆಕಾರ್ಡ್ ಆಗಿರುತ್ತೆ. ಅದ್ರ ಬಗ್ಗೆ ಎಂಪು ರಾಮನ್ ಕೇಳಿದಾಗ ಮಧು ಏನೂ ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಆಮೇಲೆ ಅಳ್ತಾ ಇರ್ತಾಳೆ. ಅವಾಗ ಪರಿಮಳ ಎಲ್ರು ಹಾಲ್ಗೆ ಬರೋಕೆ ಹೇಳಿ ಇಲ್ಲಿಗೆ ಪೊಲೀಸರು ಯಾವಾಗ ಬೇಕಾದ್ರೂ ಬರ್ಬೋದು, ಅದಕ್ಕೆ ನಾವು ದೃಶ್ಯಂ ಮೂವಿ ತರ ಒಂದೇ ರೀತಿ ಸಿಂಕ್ ಅಲ್ಲಿ ಆನ್ಸರ್ ಹೇಳಿ ಎಸ್ಕೇಪ್ ಆಗ್ಬೇಕು ಅಂತ ಎಲ್ರು ದೃಶ್ಯಂ ಮೂವಿನ ನೋಡೋಕೆ ಶುರು ಮಾಡ್ತಾರೆ. ಅಷ್ಟ್ರಲ್ಲಿ ಮನೆ ಹತ್ರ ಎಂಪುರಾಮನ್ ಬಂದೇ ಬಿಡ್ತಾನೆ. ಆದ್ರೆ ಅವನು ವರ್ಗೀಸ್ ಗ್ಯಾಂಗ್ ವಿಚಾರಣೆ ಮಾಡೋ ಟೈಮಲ್ಲಿ ಅವ್ರ ಹತ್ರ LSD ಡ್ರಗ್ ಇಸ್ಕೊಂಡು ತಿಂದಿರ್ತಾನೆ. ಅದಕ್ಕೆ ತಲೆ ಗಿರ್ರ ಅಂತ ಇದೆ ಅಂತ ವಿಚಾರಣೆ ಮಾಡದೆ ಮನೆಗೆ ಹೋಗ್ಬಿಡ್ತಾನೆ. ಎಂಪುರಾಮನ್ಗೆ ಅವನ್ ಮೇಲಧಿಕಾರಿಯಿಂದ ಕೇಸ್ನ ಬೇಗ ಕ್ಲೋಸ್ ಮಾಡಿ ಅಂತ ಪ್ರೆಷರ್ ಶುರು ಆಗುತ್ತೆ. ಮಾರನೇ ದಿನ ಪರಿಮಳ ಮಧು ಶಕ್ತಿ ಕೆಲ್ಸಕ್ಕೆ ಹೋಗುವಾಗ ಮನೆಗೆ ಪೊಲೀಸರು ಬಂದ್ರೆ ಕಷ್ಟ ಆಗುತ್ತೆ ಅಂತ ಸುದಂತಿರಾಮ್ ಮನೆಯಲ್ಲೇ ಇದ್ರು ಈಚೆಯಿಂದ ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಈ ಕಡೆ ವರ್ಗೀಸ್ ತಾಯಿ ರೌಡಿಗಳಿಗೆ ವರ್ಗೀಸ್ನ ಕೊಲೆ ಮಾಡಿದವ್ರನ್ನ ಹಿಡ್ಕೊಂಡ್ ಬಂದವರಿಗೆ ಮನೆ ಕಾರ್ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾಳೆ. ಅವಾಗ ಎಲ್ರಿಗೂ ಅಲ್ತಾಫ್ ಮೇಲೆ ಡೌಟ್ ಬರುತ್ತೆ. ಅಲ್ತಾಫ್ ಮತ್ತೆ ವರ್ಗೀಸ್ ಇಬ್ರು ಸೇರಿ ಡ್ರಗ್ಸ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ವರ್ಗೀಸ್ ಕೊಲೆ ಆದಾಗ ಅವನ್ನ ನೋಡೋಕೆ ಅಲ್ತಾಫ್ ಬಂದಿರಲ್ಲ. ಅದಕ್ಕೆ ಅವನೇ ಕೊಲೆ ಮಾಡಿರ್ಬೇಕು ಅಂತ ಅನ್ಕೊಳ್ತಾರೆ. ಆ ದಿನ ಸಂಜೆ ಪರಿಮಳ ಶಕ್ತಿ ಮಧು ಎಲ್ರು ಮನೆಗೆ ಬರ್ತಾರೆ. ಅವತ್ತು ಮನೆ ಬಳಿಗೆ ಪೊಲೀಸರು ಬಂದಿರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಈ ಕಡೆ ಎಂಪುರಾಮನ್ ಮತ್ತೆ ವರ್ಗೀಸ್ ಗ್ಯಾಂಗ್ ನ ವಿಚಾರಣೆ ಮಾಡ್ತಾ ಇರ್ತಾನೆ. ಆದ್ರಿಂದ ಈ ಜೋಮಿ ಜಾರ್ಜ್ಗೂ ವರ್ಗೀಸ್ ತಾಯಿಗೂ ಅಕ್ರಮ ಸಂಬಂಧ ಇತ್ತು ಅಂತ ಗೊತ್ತಾಗುತ್ತೆ. ಅದಕ್ಕೆ ವರ್ಗೀಸ್ ಜೋಮಿನ ಕೊಲ್ಲೋಕೆ ಹೋಗಿರ್ತಾನೆ. ಅವಾಗ್ಲೇ ಜೋಮಿ ವರ್ಗೀಸ್ಗೆ ವಾರ್ನಿಂಗ್ ಕೊಟ್ಟು ಕಳಿಸಿರ್ತಾನೆ. ಆದ್ರಿಂದ ಎಂಪುರಾಮನ್ಗೆ ವರ್ಗೀಸ್ ತಾಯಿನೇ ವರ್ಗೀಸ್ನ ಕೊಲೆ ಮಾಡಿರ್ಬೇಕು ಅಂತ ಡೌಟ್ ಶುರು ಆಗುತ್ತೆ. ಹೀಗಿದ್ದಾಗ ಒಂದಿನ ಶಕ್ತಿ ಚಿಟ್ಟುನ ಮನೆಗೆ ಕರ್ಕೊಂಡು ಬಂದು ಅವಳ ತಾಯಿಗೆ ಅವ್ರ ಪ್ರೀತಿ ವಿಷಯನ ಹೇಳ್ತಾಳೆ. ಪರಿಮಳ ಮನೆಯಲ್ಲಿ ಇರಲ್ಲ. ಒಳ್ಳೆ ಟೈಮ್ ನೋಡಿ ಪರಿಮಳಗೆ ನಾನೇ ಹೇಳ್ತೀನಿ ಅಂತ ಸುದಂತಿರಾಮ್ ಹೇಳ್ತಾಳೆ. ಅದೇ ಟೈಮ್ಗೆ ಅವ್ರ ಮನೆ ಬಳಿಗೆ ಎಂಪುರಾಮನ್ ಬರ್ತಾನೆ. ಅದನ್ನ ನೋಡಿ ಚಿಟ್ಟುನ ಮನೆಯಿಂದ ಕಳಿಸ್ತಾರೆ. ಆದ್ರೆ ಅವತ್ತು ಕೂಡ ಎಂಪುರಾಮನ್ ವಿಚಾರಣೆ ಮಾಡೋಕೆ ಮನೆ ಒಳಗೆ ಬರಲ್ಲ. ಆ ದಿನ ಸಂಜೆ ಪರಿಮಳ ಮನೆಗೆ ಬಂದಾಗ ಒಂದು ಸ್ಪೀಡ್ ಪೋಸ್ಟ್ ಬರುತ್ತೆ. ಅದ್ರಲ್ಲಿ ನಿಮ್ 4 ಜನದಲ್ಲೇ ಒಬ್ರು ಕೊಲೆ ಮಾಡಿರೋದು, ಅದನ್ನ ನಾನು ವಿಡಿಯೋ ಮಾಡ್ಕೊಂಡಿದೀನಿ, 20 ಲಕ್ಷ ಕೊಟ್ರೆ ಸುಮ್ನಾಗ್ತೀನಿ, ಇಲ್ಲ ಅಂದ್ರೆ ವಿಡಿಯೋ ವೈರಲ್ ಮಾಡ್ತೀನಿ ಅಂತ ಯಾರೋ ಅಗ್ನಿ ಸಾಚಿ ಅನ್ನೋನು ಲೆಟರ್ ಕಳ್ಸಿರ್ತಾನೆ. ಅದನ್ನ ನೋಡಿ ಎಲ್ರು ಇನ್ನೂ ಗಾಬರಿ ಆಗ್ತಾರೆ. ಈ ಕಡೆ ಅಲ್ತಾಫ್ ಒಂದು ಪಾರ್ಟಿ ಮಾಡ್ತಾ ಇರ್ತಾನೆ. ಅಲ್ಲಿ ಡ್ರಗ್ಸ್ ಎಲ್ಲಾನು ಯೂಸ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಎಂಪುರಾಮನ್ ಹೋಗಿ ರೈಡ್ ಮಾಡ್ತಾನೆ. ಅಲ್ಲಿ ಡ್ರಗ್ಸ್ ತಗೊಂಡು ಒಬ್ಬ ಹುಡುಗ ಸತ್ತೋಗ್ತಾನೆ. ನೋಡಿದ್ರೆ ಮಾರನೇ ದಿನ ಯಾರೋ ಅಲ್ತಾಫ್ನು ಕೂಡ ಕೊಲೆ ಮಾಡಿರ್ತಾರೆ. ಈ ಕಡೆ ಪರಿಮಳ ಮನೆಯಲ್ಲಿ ಇದ್ದಾಗ ಅವನ ಅಕ್ಕನಿಗೆ ಹುಷಾರಿಲ್ಲ ಅಂತ ಕಾಲ್ ಬರುತ್ತೆ. ಆದ್ರೆ ಸುದಂತಿರಾಮ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಅವಳಿಗೆ ಪರಿಮಳ ಅಕ್ಕನ ಕಂಡ್ರೆ ಆಗ್ತಾ ಇರಲ್ಲ. ಇವಾಗ ಪರಿಮಳ ಅವನ ಅಕ್ಕನ ನೋಡೋಕೆ ಆಸ್ಪತ್ರೆಗೆ ಹೋಗ್ತಾನೆ. ಮಾರನೇ ದಿನ ಮತ್ತೆ ಒಂದು ಸ್ಪೀಡ್ ಪೋಸ್ಟ್ ಬರುತ್ತೆ. ಅದ್ರಲ್ಲಿ ಸುದಂತಿರಾಮ್ ಕೊಲೆ ಮಾಡಿಸಿಲ್ಲ, ಮಿಕ್ಕ 3ರಲ್ಲೇ ಒಬ್ರು ಕೊಲೆ ಮಾಡಿಸಿರೋದು, ಇನ್ನ 2 ದಿನದೊಳಗೆ 25 ಲಕ್ಷ ಕೊಡ್ಬೇಕು ಅಂತ ಇರುತ್ತೆ. ಅದನ್ನ ನೋಡಿ 3 ಮತ್ತೆ ಗಾಬರಿ ಆಗ್ತಾರೆ. ಪರಿಮಳ ಆಸ್ಪತ್ರೆಯಿಂದ ಕಾಲ್ ಮಾಡ್ತಾನೆ. ಅವನ ಅಕ್ಕ ಸತ್ತೋಗಿರ್ತಾರೆ. ಜೊತೆಗೆ ಅಲ್ಲಿಗೆ ಸುದಂತಿರಾಮ್ ತಮ್ಮ ರಾಘವನ್ ಬಂದು ಅವನೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡಿರ್ತಾನೆ. ಅವನೊಬ್ನೇ ಅಲ್ಲ, ಪರಿಮಳ ತಮ್ಮ ಕಾಮಚ್ಚಿ ಕೂಡ ಸೇರಿ ಕೊಲೆ ಮಾಡಿರ್ತಾನೆ. ಅದು ಸುದಂತಿರಾಮ್ಗೂ ಗೊತ್ತಿರುತ್ತೆ, ಶಕ್ತಿಗೂ ಗೊತ್ತಿರುತ್ತೆ. ರಾಘವನ್ ಮತ್ತೆ ಕಾಮಚ್ಚಿ ವರ್ಗೀಸ್ ಕೈಲಿ ಇನ್ಸ್ಟಾಗೆ ಹಾಕಿರೋ ಫೋಟೋ ಡಿಲೀಟ್ ಮಾಡ್ಸೋಕೆ ಹೋಗಿರ್ತಾರೆ. ಆದ್ರೆ ಗಲಾಟೆಯಾಗಿ ವರ್ಗೀಸ್ನ ತಳ್ಳಿರ್ತಾರೆ. ಅವನ್ ತಲೆ ಕಲ್ಲಿಗೆ ಒಡೆದು ಸತ್ತೋಗಿರ್ತಾನೆ. ಇದೆಲ್ಲ ಇವಾಗ ಪರಿಮಳಗೂ ಗೊತ್ತಾಗುತ್ತೆ. ಇದೆಲ್ಲ ಗೊತ್ತಾಗಿ ಮಧು ವರ್ಗೀಸ್ನ ನೀವೆಲ್ಲ ಸೇರಿನೇ ಕೊಲೆ ಮಾಡಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಗೊತ್ತಾಗುತ್ತೆ ಮಧುಗೂ ವರ್ಗೀಸ್ ಇಷ್ಟ ಆಗಿದ್ದ ಅಂತ. ಹೀಗಿದ್ದಾಗ ಪೊಲೀಸರು CCTV ಎಲ್ಲ ಚೆಕ್ ಮಾಡಿ ಪರಿಮಳ ಫ್ಯಾಮಿಲಿನೇ ಕೊಲೆ ಮಾಡಿರ್ಬೇಕು ಅಂತ ಅನ್ಕೋತಾರೆ. ಜೊತೆಗೆ ವರ್ಗೀಸ್ ತಾಯಿಗೂ ಮಧು ಫ್ಯಾಮಿಲಿ ಮೇಲೇನೆ ಡೌಟ್ ಬರುತ್ತೆ. ಒಂದ್ ಕಡೆಯಿಂದ ಎಂಪುರಾಮನ್ ಅರೆಸ್ಟ್ ಮಾಡೋಕೆ ಬರ್ತಾ ಇರ್ತಾನೆ. ಇನ್ನೊಂದ್ ಕಡೆಯಿಂದ ವರ್ಗೀಸ್ ತಾಯಿ ಕೊಲೆ ಮಾಡೋಕೆ ಬರ್ತಾ ಇರ್ತಾರೆ. ಅದೇ ಟೈಮ್ಗೆ ಪರಿಮಳ ಕಾಲ್ ಮಾಡಿ ಅಕ್ಕನ್ ಶವ ತಗೊಂಡು ಪಾಲಕ್ಕಡ್ಗೆ ಹೋಗ್ತಾ ಇದೀವಿ, ಅಲ್ಲಿಗೆ ಬನ್ನಿ ಅಂತ ಹೇಳ್ತಾನೆ. ಸುದಂತಿರಾಮ್ಗೆ ಹೋಗೋದು ಇಷ್ಟ ಇರಲ್ಲ. ಆದ್ರೂ ಪರಿಮಳ ಬರ್ಲೇಬೇಕು ಅಂತಾನೆ. ಅದಕ್ಕೆ ಗ್ಯಾಪ್ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿಗೆ ವರ್ಗೀಸ್ ಅಮ್ಮ ಬರ್ತಾಳೆ.
ಅದೇ ಟೈಮ್ಗೆ ಎಂಪು ರಾಮನ್ ಅಲ್ಲಿಗೆ ಬರೋದನ್ನ ನೋಡಿ ಅವಳು ಎಸ್ಕೇಪ್ ಆಗ್ತಾಳೆ. ಮನೆ ಬೀಗ ಹಾಕಿರುತ್ತೆ. ಎಂಪು ರಾಮನ್ ಓನರ್ ಉಯಿರ್ನ ಕರೆದು ಕಾಲ್ ಮಾಡೋಕೆ ಹೇಳ್ತಾನೆ. ಅವನು ಸುಧಂತಿರಾಮ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಅವಳು ರಿಸೀವ್ ಮಾಡಲ್ಲ. ಮನೆಯಲ್ಲಿ ಮೋಟಾರ್ ಆನ್ ಮಾಡಿ ಆಫ್ ಮಾಡಿರಲ್ಲ. ಅದಕ್ಕೆ ಕಾಲ್ ಮಾಡ್ತಿರ್ಬೋದು ಅಂತ ಅನ್ಕೊಂಡು ಬ್ಲಾಕ್ ಮಾಡ್ಬಿಡ್ತಾರೆ. ಆಮೇಲೆ ಪರಿಮಳಗೆ ಕಾಲ್ ಮಾಡ್ತಾನೆ. ಪರಿಮಳ ರಿಸೀವ್ ಮಾಡ್ತಾನೆ. ಅವಾಗ ಉಯಿರ್ ಕೊಲೆ ಮಾಡಿ ಎಲ್ಲ ಎಸ್ಕೇಪ್ ಆಗಿದ್ದೀರಾ, ನಿಮ್ನ ಹುಡಿಕೊಂಡು ಪೊಲೀಸರು ಬಂದಿದ್ದಾರೆ ಅಂತಾನೆ. ಅಷ್ಟೇ, ಪರಿಮಳ ಕಾಲ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡ್ತಾನೆ. ಈ ಕಡೆ ಸುಧಂತಿರಾಮ್, ಮಧು, ಶಕ್ತಿ ಎಲ್ರು ಕ್ಯಾಬ್ ನ ಮರದ ಕೆಳಗೆ ಹಾಕಿ ಊಟ ಮಾಡ್ತಾ ಕೂತಿರ್ತಾರೆ. ಅವಾಗ ಪರಿಮಳ ಅವನ್ ತಮ್ಮನ ಫೋನ್ ಇಸ್ಕೊಂಡು ಅದರಿಂದ ಸುಧಂತಿರಾಮ್ಗೆ ಕಾಲ್ ಮಾಡ್ತಾನೆ. ಪಾಲಕಡ್ಗೆ ಬೇಗ ಬರೋಕೆ ಹೇಳ್ತಾನೆ. ಜೊತೆಗೆ ಮನೆಗೆ ಪೊಲೀಸರು ಬಂದಿದ್ದಾರಂತೆ ಅಂತ ಕೂಡ ಹೇಳ್ತಾನೆ. ಅದ್ನ ಕೇಳಿ ಎಲ್ರು ಗಾಬರಿ ಆಗ್ತಾರೆ. ಶಕ್ತಿ ಅವಳವ್ವರ್ ಚಿಟ್ಟುಗೆ ಕಾಲ್ ಮಾಡ್ತಾನೆ ಇರ್ತಾಳೆ. ಆದ್ರೆ ಅವನು ಪಿಕ್ ಮಾಡ್ತಾ ಇರಲ್ಲ. ಇವಾಗ ಅವನ್ ಕಾಲ್ ಮಾಡ್ತಾನೆ. ಆದ್ರೆ ಶಕ್ತಿ ಚಿಟ್ಟು ಹೇಳೋದನ್ನ ಕೇಳದೆ ಅವನ್ ಜೊತೆ ಜಗಳ ಆಡಿ ಬ್ಲಾಕ್ ಮಾಡ್ಬಿಡ್ತಾಳೆ. ಇವಾಗ ಮೂವರು ಪಾಲಕಡ್ಗೆ ಹೋಗ್ತಾರೆ. ಸುಧಂತಿರಾಮ್ ಅಂತೂ ಅಳೋ ರೀತಿ ಡೌ ಮಾಡ್ಕೊಂಡು ಎಲ್ರು ಮಾತಾಡಿಸ್ತಾಳೆ. ಪರಿಮಳ ಅವನ ಅಕ್ಕನ ಶವದ ಮೇಲೆ ಹಾಕೋಕೆ 10,000 ಸಾಲ ಮಾಡಿ ರೇಷ್ಮೆ ಸೀರೆ ತಂದಿರ್ತಾನೆ. ಅದ್ಕೂ ಸುಧಂತಿರಾಮ್ ಪರಿಮಳ ಜೊತೆ ಜಗಳ ಆಡ್ತಾಳೆ. ಕಡೆಗೆ ಅಂತ್ಯ ಸಂಸ್ಕಾರ ಎಲ್ಲ ಮುಗಿಸ್ತಾರೆ. ಇಲ್ಲಿ ಸುಧಂತಿರಾಮ್ ಪರಿಮಳಗೆ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾಳೆ. ರಾಘವನ್ ಮತ್ತೆ ಕಾಮಚ್ಚಿ ವರ್ಗೀಸ್ನ ಕೊಲೆ ಮಾಡಿದ ಮಾರನೇ ದಿನ ಸುಧಂತಿರಾಮ್ಗೆ ಕಾಲ್ ಮಾಡಿ ಕೊಲೆ ವಿಷಯ ಹೇಳಿರ್ತಾರೆ. ಅವಳೇ ಇಬ್ರಿಗೂ ತಪ್ಪಿಸ್ಕೊಂಡು ಹೋಗಿ ಅಂತ ಸಜೆಸ್ಟ್ ಮಾಡಿರ್ತಾಳೆ. ಈ ಕಡೆ ಪೊಲೀಸರು ಪರಿಮಳ ನಂಬರ್ನ ಟ್ರೇಸ್ ಮಾಡಿ ಪಾಲಕ್ಕಡಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ವಾಚ್ ಮಾಡೋಕೆ ಇಬ್ರು ಪೊಲೀಸರನ್ನ ಬಿಟ್ಟಿರ್ತಾರೆ. ಇನ್ನ ಈ ಕಡೆ ಪರಿಮಳ ಮನೆಗೆ ನುಗ್ಗಿ ಸರ್ಚ್ ಮಾಡಿರ್ತಾರೆ. ಆದ್ರೆ ಅವರೇ ಕಿಲ್ಲರ್ಸ್ ಅಂತ ಸಾಬೀತು ಮಾಡೋಕೆ ಏನು ಕ್ಲೂ ಸಿಕ್ಕಿರಲ್ಲ. ಈ ಕಡೆ ಪಾಲಕ್ಕಡಲ್ಲಿ ಕಾರ್ಯ ಎಲ್ಲ ಆದ್ಮೇಲೆ ಎಲ್ಲ ಮನೆಯಲ್ಲಿ ಕೂತಿರ್ತಾರೆ. ಅವಾಗ ಕಾಮಚ್ಚಿ ಶಕ್ತಿಗೆ ಒಳ್ಳೆ ಗಂಡಿದಾನೆ ಅಂತ ಹೇಳ್ತಾ ಇರ್ತಾನೆ. ಅದ್ನ ಕೇಳಿ ಶಕ್ತಿ ಚಿಟ್ಟುನ ಅನ್ಬ್ಲಾಕ್ ಮಾಡ್ತಾಳೆ. ಅದೇ ಟೈಮ್ಗೆ ಪೊಲೀಸರು ಮತ್ತೆ ಉಯಿರಿಂದ ಪರಿಮಳಗೆ ಕಾಲ್ ಮಾಡಿಸ್ತಾರೆ. ಇಲ್ಲಿ ಪರಿಮಳ, ನಮ್ಗೂ ಆ ಕೊಲೆಗೂ ಯಾವ ಸಂಬಂಧನೂ ಇಲ್ಲ, ನಾವೆಲ್ಲಿಗೂ ಎಸ್ಕೇಪ್ ಆಗಿಲ್ಲ, ನಮ್ಮ ಅಕ್ಕ ಸತ್ತೋಗಿದ್ರು, ಅದಕ್ಕೆ ಪಾಲಕ್ಕಡೆಗೆ ಬಂದಿದ್ವಿ, ಬೇಕು ಅಂದ್ರೆ ಸ್ಟೇಟಸ್ ಹಾಕಿದೀನಿ, ಚೆಕ್ ಮಾಡ್ಕೋ ಅಂತ ಹೇಳ್ತಾನೆ. ಅದಕ್ಕೆ ಪೊಲೀಸರು ವಾಪಸ್ ಹೋಗ್ತಾರೆ. ಮಾರನೇ ದಿನ ಬೆಳಗಿನ ಜಾವ 4 ಜನ ಮನೆಗೆ ಬರ್ತಾರೆ. ಉಯಿರ್ ಆಲ್ರೆಡಿ ಟೂಲೆಟ್ ಬೋರ್ಡ್ ಆಗಿರ್ತಾನೆ. ಎಲ್ರು ಮನೆ ಒಳಗೆ ಹೋಗ್ತಾರೆ. ಅವಾಗ ಅವರಿಗೆ ಪೊಲೀಸರು ಮನೆಯೆಲ್ಲ ಸರ್ಚ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಎಲ್ರು ಮಲಗ್ತಾರೆ. ಮಧುಗೆ ವರ್ಗೀಸ್ನ ನೋಡಿದ ಹಾಗೆ ಫೀಲ್ ಆಗ್ತಾ ಇರುತ್ತೆ. ಶಕ್ತಿ ಮಧುಗೆ ವರ್ಗೀಸ್ ನನ್ ಕನ್ಸಲ್ಲೂ ಬಂದಿದ್ದ, ಏನಾಗಲ್ಲ ಮಲಿಕು ಅಂತ ಸಮಾಧಾನ ಹೇಳ್ತಾಳೆ. ಮಾರನೇ ದಿನ ವರ್ಗೀಸ್ ತಾಯಿ ಜನಗಳ ಜೊತೆ ಸ್ಟೇಷನ್ ಮುಂದೆ ಹೋಗಿ ಪೆಟ್ರೋಲ್ ಸುರ್ಕೊಂಡು ಕಿಲ್ಲರ್ನ ಹಿಡಿದೇ ಹೋದ್ರೆ ಬೆಂಕಿ ಹಚ್ಕೊಂಡು ಸಾಯ್ತೀನಿ ಅಂತ ಎದುರಿಸ್ತಾ ಇರ್ತಾಳೆ. ಆದ್ರೆ ಎಂಪು ರಾಮನ್ ತಲೆನೆ ಕೆಡಿಸ್ಕೊಳ್ಳಲ್ಲ. 1 ವಾರದಲ್ಲಿ ಕಿಲ್ಲರ್ನ ಹಿಡಿತೀವಿ ಅಂತ ಗನ್ ತೋರಿಸಿ ವಾರ್ನ್ ಮಾಡಿ ಎಲ್ರು ಓಡಿಸ್ತಾನೆ. ಅವಾಗ SI ಮತ್ತೆ ಕಾನ್ಸ್ಟೇಬಲ್ ಎಂಪು ರಾಮನ್ ಬೇಕು ಬೇಕು ಅಂತಾನೆ ಕೇಸ್ನ ಸ್ಲೋ ಮಾಡ್ತಿದ್ದಾನೆ ಅಂತ ಅನ್ಕೋತಾರೆ. ಯಾಕಂದ್ರೆ ಮೊದ್ಲೇ ವರ್ಗೀಸ್ಗೂ ಎಂಪು ರಾಮನ್ಗೂ ಒಂದು ಕಿರಿಕ್ ಆಗಿರುತ್ತೆ. ಎಂಪು ರಾಮನ್ಗೆ ವರ್ಗೀಸ್ ಕಂಡ್ರೇನೆ ಆಗ್ತಾ ಇರಲ್ಲ. ಅದಕ್ಕೆ SI ಎಂಪು ರಾಮನ್ ಬೇಕು ಬೇಕು ಅಂತ ಕೇಸ್ನ ಸ್ಲೋ ಮಾಡ್ತಾ ಇದ್ದಾನೆ ಅಂತ ಅನ್ಕೋತಾನೆ. ಅದಕ್ಕೆ SP ಗೆ ಕಾಲ್ ಮಾಡಿ ಈ ವಿಷಯನ ಹೇಳ್ತಾನೆ. ಅವಾಗ SP SIಗೂನು ಇನ್ವೆಸ್ಟಿಗೇಷನ್ ಮಾಡೋಕೆ ಹೇಳ್ತಾನೆ. ಈ ಕಡೆ ಚಿಟ್ಟು ಹುಷಾರಿಲ್ದೆ ಆಸ್ಪತ್ರೆಯಲ್ಲಿ ಇರ್ತಾನೆ. ಅದು ಗೊತ್ತಾಗಿ ಶಕ್ತಿ ಚಿಟ್ಟು ಜೊತೆ ಪ್ಯಾಚ್ ಅಪ್ ಮಾಡ್ಕೊಳ್ತಾಳೆ. ಮತ್ತೆ ಪರಿಮಳ ಮನೆಗೆ ಸ್ಪೀಡ್ ಪೋಸ್ಟ್ ಬರುತ್ತೆ. ಅದನ್ನ ಪೋಸ್ಟ್ ಮ್ಯಾನ್ ಉಯಿರ್ ಕೈಲಿ ಕೊಡ್ತಾನೆ. ಉಯಿರ್ ಅದನ್ನ ತೆಗ್ದು ಓದ್ತಾನೆ. ಅದರಿಂದ ಅವನಿಗೆ ಆ ಮನೆಯಲ್ಲಿ ಕಿಲ್ಲರ್ ಇರೋದು ಅಂತ ಗೊತ್ತಾಗುತ್ತೆ. ಹೋಗಿ ಈ ವಿಷಯ ಹೇಳ್ತಾನೆ. ಆ ಲೆಟರ್ ಅಲ್ಲಿ ಮಧು ಅಥವಾ ಶಕ್ತಿ ಇಬ್ರಲ್ಲಿ ಒಬ್ರೇ ಕಿಲ್ಲರ್, ಇವಾಗ 30 ಲಕ್ಷ ಕೊಡ್ಬೇಕು ಅಂತ ಇರುತ್ತೆ. ಇದು ಇವಾಗ ಉಯಿರ್ಗೂ ಗೊತ್ತಾಗಿರುತ್ತೆ. ಅದಕ್ಕೆ ಶಕ್ತಿ, ನಮ್ ಲೆಟರ್ನ ನೀವು ಓದಿರೋದು ದೊಡ್ಡ ತಪ್ಪು, ನೀವು ಈ ವಿಷಯ ಎಲ್ಲಾದ್ರೂ ಬಾಯ್ ಬಿಟ್ರೆ ನಿಮ್ ಮೇಲೇನೆ ಕೇಸ್ ಹಾಕಿ 7 ವರ್ಷ ಜೈಲಿಗೆ ಹಾಕಿಸ್ತೀವಿ ಅಂತ ಎದುರಿಸ್ತಾನೆ. ಅದಕ್ಕೆ ಉಯಿರ್, ಏನಾದ್ರೂ ಮಾಡ್ಕೊಂಡ್ ಸಾಯ್ರಿ, ಆದ್ರೆ ಬೇಗ ಮನೆ ಬಿಟ್ಟು ಹೋಗಿ ಅಂತ ಹೇಳಿ ಅವನ್ ಮನೆಗೆ ಹೋಗ್ತಾನೆ. ಇವಾಗ ಪರಿಮಳ ಎಂಪು ರಾಮನ್ಗೆ ದುಡ್ಡು ಕೊಟ್ಟು ಸೆಟಲ್ ಮಾಡ್ಬೋದಾ ಅಂತ ವಿಚಾರಿಸ್ತಾನೆ. ಈ ಕಡೆ ಮಧು ವರ್ಗೀಸ್ ತಾಯಿ ಕೈಲಿ ತಗಲಾಕೊಳ್ತಾಳೆ. ಅವಾಗ ಇಲ್ಲಿ ಮಧುಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ವರ್ಗೀಸ್ ಮಧು ಹಿಂದೆ ಬೀಳೋ ಮುಂಚೆ ಗೋಮತಿ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಾ ಇರ್ತಾನೆ. ಅವಳು ಕೂಡ ವರ್ಗೀಸ್ನ ಲವ್ ಮಾಡ್ತಾ ಇರ್ತಾಳೆ. ಇಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಾ ಊರೆಲ್ಲ ಸುತ್ತಾಡ್ತಾ ಇರ್ತಾರೆ. ಆದ್ರೆ ಒಂದಿನ ಇಬ್ರು ಜಗಳ ಮಾಡ್ಕೊಂಡು ದೂರ ಆಗಿರ್ತಾರೆ. ಅದಕ್ಕೆ ವರ್ಗೀಸ್ ಮಧು ಹಿಂದೆ ಬಿದ್ದಿರ್ತಾನೆ. ವರ್ಗೀಸ್ ಮಧುನ ಇಷ್ಟಾನೇ ಪಡ್ತಿರಲ್ಲ. ಇದು ವರ್ಗೀಸ್ ಗ್ಯಾಂಗ್ ಇಂದ ಮಧುಗೆ ಮತ್ತೆ ವರ್ಗೀಸ್ ತಾಯಿಗೆ ಗೊತ್ತಾಗುತ್ತೆ. ಇದರಿಂದ ಮಧುಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಅವಳು ವರ್ಗೀಸ್ನ ಇಷ್ಟ ಪಡ್ತಿದ್ಲಲ್ಲ, ಅದಕ್ಕೆ. ಇವಾಗ ವರ್ಗೀಸ್ ತಾಯಿ ಈ ಗೋಮತಿನೇ ಕೊಲೆ ಮಾಡ್ಸಿರ್ಬೇಕು ಅಂತ ಅನ್ಕೊಳ್ತಾಳೆ. ಅದು ಅಲ್ಲದೆ ಗೋಮತಿ ತಂದೆ ವೇಲುಮಣಿ ಒಬ್ಬ ದೊಡ್ಡ ರೌಡಿ. ಕೊಲೆ ಮಾಡಿ ಬಲಗೈ ಕತ್ತರಿಸಿ ಹಾಕೋದು ಅವನ್ ಸಿಗ್ನೇಚರ್. ಅದಕ್ಕೆ ಅವ್ರ ಮೇಲೇನೆ ಡೌಟ್ ಬರುತ್ತೆ. ಮಧು ಮನೆಗೆ ಹೋಗ್ತಾಳೆ. ಆ ದಿನ ರಾತ್ರಿ ಎಲ್ರು ಒಂದ್ ವಿಷಯದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವ್ರ ಮನೆಯಲ್ಲಿ ಒಂದು ವೈನ್ ಬಾಟಲ್ ಇರುತ್ತೆ.
ಅದನ್ನ ಯಾರೋ ಅರ್ಧ ಖಾಲಿ ಮಾಡಿರ್ತಾರೆ. ಯಾರು ಅಂತ ವಿಚಾರಿಸಿದಾಗ ಅದು ಮಧುನೆ ಅಂತ ಗೊತ್ತಾಗುತ್ತೆ. ಅವಳ ಫ್ರೆಂಡ್ಸ್ ವೈನ್ ಕುಡಿದ್ರೆ ಶೈನ್ ಆಗ್ತೀಯಾ ಅಂತ ಹೇಳಿರ್ತಾರೆ. ಅದಕ್ಕೆ ಡೈಲಿ ಎರಡೆರಡು ಮುಚ್ಚಳ ಕುಡ್ದಿರ್ತಾಳೆ. ಆಮೇಲೆ ಬಾಟಲಿ ಎತ್ಕೊಂಡು ಹೋಗಿ ಕುಡಿತಾಳೆ. ಆದ್ರೂ ಪರಿಮಳ ಹೇಗಿದ್ರು ವೇಸ್ಟ್ ಆಗೋ ಬದಲು ಖಾಲಿ ಆಗೋವರೆಗೂ ಕುಡಿಲಿ ಅಂತ ಸುಮ್ನಾಗ್ತಾನೆ. ಈ ಕಡೆ ಎಸ್.ಐ. ಗೋಮತಿ ಅವಳ ತಂದೆ ವೇಲುಮಣಿ ಎಲ್ರೂ ವಿಚಾರಿಸ್ತಾನೆ. ಆದ್ರೆ ಅವ್ರ ಕಿಲ್ಲರ್ಸ್ ಅಲ್ಲ ಅಂತ ಗೊತ್ತಾಗುತ್ತೆ. ಈ ಜೋಮಿ ಜಾರ್ನ ಕೂಡ ಹಿಡಿತಾರೆ. ಒಂದಿನ ಪರಿಮಳ ಸ್ಟೇಷನ್ಗೆ ಬರ್ತಾನೆ. ಎಂಪುರಮನ್ ಇರಲ್ಲ. ಅದಕ್ಕೆ ಅಲ್ಲೇ ಅವನ ಹೆಸರು ಬರ್ಸಿ ಹೋಗ್ತಾನೆ. ಅಲ್ಲಿ ಪರಿಮಳಗೆ ಪಾಲಕ್ಕಡಲ್ಲಿ ರಾಘವನ್ ಮತ್ತೆ ಕಾಮಚ್ಚಿನ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ಕಡೆ ಎಂಪುರಮನ್ ವರ್ಗೀಸ್ ತಾಯಿ ಮನೆಗೆ ಹೋಗಿ ಸರ್ಚ್ ಮಾಡ್ತಾನೆ. ಡ್ರಗ್ಸ್ ಸಿಗುತ್ತೆ. ಅದಕ್ಕೆ ಎಲ್ರು ಅರೆಸ್ಟ್ ಮಾಡ್ತಾನೆ. ಆದ್ರೆ ವರ್ಗೀಸ್ ತಾಯಿ ತಪ್ಪಿಸ್ಕೊಂಡು ಓಡೋಗ್ತಾಳೆ. ನೋಡಿದ್ರೆ ಮಾರನೇ ದಿನ ಯಾರೋ ಅವಳನ್ನು ಕೊಲೆ ಮಾಡಿರ್ತಾರೆ. ಅದು ವರ್ಗೀಸ್ ಗ್ಯಾಂಗಲ್ಲಿದ್ದ ಒಬ್ಬ ಹುಡುಗ ಅಂತ ತೋರಿಸ್ತಾರೆ. ಆದ್ರೆ ಅದು ಅವನಾಗಿರಲ್ಲ. ಇದು ಹೇಗೆ ಅಂದ್ರೆ ರೈಟರ್ಸ್ ಕತೆ ಬರಿಬೇಕಾದ್ರೆ ಆಡಿಯನ್ಸ್ಗೆ ಏನೇ ತೋರಿಸಿದ್ರು ಓಕೆ ಅನ್ಕೊಂಡು ಏನೇನೋ ಬರ್ದಿದ್ದಾರೆ ಅನ್ಸುತ್ತೆ. ಜೊತೆಗೆ ಈ ಮೂವಿ ಸ್ಕ್ರೀನ್ ಪ್ಲೇ ತುಂಬಾ ವರ್ಸ್ಟ್ ಆಗಿದೆ. ಆಡಿಯನ್ಸ್ ನ ದಡ್ರು ಅನ್ಕೊಂಡ್ಬಿಟ್ಟವ್ರೆ. ಇರ್ಲಿ. ಇವಾಗ ಎಂಪುರಮನ್ ಸ್ಟೇಷನ್ಗೆ ಪರಿಮಳ ಬಂದಿದ್ದ ಅಂತ ಗೊತ್ತಾಗಿ ಅವನು ಮತ್ತೆ ಎಸ್.ಐ. ಸಿವಿಲ್ ಡ್ರೆಸ್ ಅಲ್ಲಿ ಪರಿಮಳ ಮನೆಗೆ ಹೋಗ್ತಾರೆ. ಮಧು ಮತ್ತೆ ಶಕ್ತಿನ ಚೇರ್ ಹಾಕೊಂಡು ಅವ್ರ ಮುಂದೆ ಕೂರಿಸ್ಕೊಂಡು ವಿಚಾರಣೆ ಶುರು ಮಾಡ್ತಾರೆ. ಇಲ್ಲಿ ಮಧು ವರ್ಗೀಸ್ ಗೋಮತಿನ ಇಷ್ಟಪಡ್ತಿದ್ದಂತೆ ನನ್ನ ಇಷ್ಟಪಟ್ಟೆ ಇಲ್ವಂತೆ ಅಂತ ಹೇಳ್ತಾ ಅಳ್ತಾ ಇರ್ತಾಳೆ. ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ರಾಘವನ್ ಮತ್ತೆ ಕಾಮಚ್ಚಿ ಚೆನ್ನೈಗೆ ಬಂದಿದ್ದು ಮಧುಗೂ ಗೊತ್ತಿರುತ್ತೆ. ಅವ್ರು ಹೇಳಿದ್ಕೇನೆ ಮಧು ವರ್ಗೀಸ್ಗೆ ಕಾಲ್ ಮಾಡಿ ಗಿಫ್ಟ್ ಕೊಡ್ತೀನಿ ಅಂತ ಒಂದ್ ಜಾಗಕ್ಕೆ ಬರೋಕೆ ಹೇಳಿರ್ತಾಳೆ. ಅದಕ್ಕೆ ವರ್ಗೀಸ್ ಮಧು ಹೇಳಿದ ಜಾಗಕ್ಕೆ ಹೋಗಿರ್ತಾನೆ. ಅಲ್ಲಿ ರಾಘವನ್ ಮತ್ತೆ ಕಾಮಚ್ಚಿಯಿಂದ ವರ್ಗೀಸ್ ಕೊಲೆ ಆಗಿರುತ್ತೆ ಅಂತ ಎಲ್ರು ಅನ್ಕೊಂಡಿರ್ತಾರೆ. ಆದ್ರೆ ವರ್ಗೀಸ್ ತಲೆಗೆ ಏಟಾಗಿರುತ್ತೆ ಅಷ್ಟೇ, ಅವನು ಸತ್ತಿರಲ್ಲ. ಆ ಕೊಲೆನ ಶಕ್ತಿ ಲವ್ವರ್ ಚಿಟ್ಟು ಮಾಡಿರೋದು ಅಂತ ಎಂಪುರಮನ್ ಹೇಳ್ತಾನೆ. ಶಕ್ತಿಗೆ ಲವ್ವರ್ ಇದ್ದಿದ್ದು ಇವಾಗ ಪರಿಮಳಗೆ ಗೊತ್ತಾಗಿ ಈ ವಿಷಯ ಯಾಕೆ ನಂಗೆ ಹೇಳಿಲ್ಲ ಅಂತ ಕೇಳ್ತಾನೆ. ಅದನ್ನ ಹೇಳುವಷ್ಟರಲ್ಲಿ ಬ್ರೇಕಪ್ ಆಯ್ತು, ಅದಕ್ಕೆ ಹೇಳಿಲ್ಲ ಅಂತಾಳೆ. ಅವಾಗ ಪರಿಮಳ ಬ್ರೇಕಪ್ ಆಯ್ತಾ, ಹಾಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಿಡು ಅಂತ ಅನ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಬ್ರೇಕಪ್ ಆಗಿತ್ತು, ಮತ್ತೆ ಪ್ಯಾಚಪ್ ಆದ್ವಿ ಅಂತ ಶಕ್ತಿ ಹೇಳ್ತಾಳೆ. ಜೊತೆಗೆ 2 ಸಲ ಬ್ರೇಕಪ್ ಆಗಿ 2 ಸಲ ಪ್ಯಾಚಪ್ ಆಗಿ ಇವಾಗ ರಿಲೇಶನ್ಶಿಪ್ ಅಲ್ಲಿ ಇದ್ವಿ ಅಂತಾಳೆ. ಪರಿಮಳಗೆ ತಲೆ ಕೆಟ್ಟೋಗುತ್ತೆ. ಶಕ್ತಿ ಅನ್ಕೊಂಡಿದ್ದ ಹಾಗೆ ಚಿಟ್ಟು ಇನ್ನೋಸೆಂಟ್ ಆಗಿರಲ್ಲ. ಒಬ್ಬ ದೊಡ್ಡ ಡ್ರಗ್ ಲೀಡರ್ ಆಗಿರ್ತಾನೆ. ಅವನು ವರ್ಗೀಸ್ಗೆ 50 ಲಕ್ಷದ ಮಾಲ್ನ ಕೊಟ್ಟಿರ್ತಾನೆ. ಆದ್ರೆ ವರ್ಗೀಸ್ ಅದನ್ನ ರೀಸೇಲ್ ಮಾಡಿ ಮಿಸ್ ಆಗಿದೆ ಅಂತ ಸುಳ್ಳು ಹೇಳಿರ್ತಾನೆ. ಅದೇ ಕೋಪದಲ್ಲಿ ಚಿಟ್ಟು ವರ್ಗೀಸ್ ಕತ್ತಿಗೆ ವೈರ್ ಹಾಕಿ ಸಾಯಿಸಿರ್ತಾನೆ. ಜೊತೆಗೆ ಚಿಟ್ಟು 25 ಲಕ್ಷದ ಮಾಲ್ನ ಶಕ್ತಿಗೆ ಕೊಟ್ಟಿದ್ದಾನಂತೆ ಅಂತ ಎಂಪುರಮನ್ ಹೇಳ್ತಾನೆ. ಶಕ್ತಿ ನನ್ಗಿದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತಾಳೆ. ಅದಕ್ಕೆ ಸರಿ ಅಂತ ಶಕ್ತಿ ಮತ್ತೆ ಪರಿಮಳ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಚಿಟ್ಟು ಶಕ್ತಿಗೆ ಅವನೊಬ್ಬ ಡ್ರಗ್ ಲೀಡರ್ ಅಂತ ಒಪ್ಕೊಳ್ತಾನೆ. 25 ಲಕ್ಷದ ಮಾಲ್ ಎಲ್ಲಿ ಅಂದಾಗ ಗೊತ್ತಾಗುತ್ತೆ. ಅವತ್ತು ಚಿಟ್ಟು ಶಕ್ತಿ ಮನೆಗೆ ಹೋಗಿದ್ದಾಗ ಮನೆ ಬಳಿಗೆ ಪೊಲೀಸರು ಬಂದಿದ್ ನೋಡಿ ಮಾಲ್ನ ಅಲ್ಲೇ ಮನೆಯಲ್ಲಿ ಬಾಕ್ಸ್ಗೆ ಹಾಕಿ ಹೋಗಿರ್ತಾನೆ. ಇಷ್ಟು ಚಿಟ್ಟು ಹೇಳ್ತಿದ್ದ ಹಾಗೆ ಪೊಲೀಸರು ಮಾಲ್ ರಿಕವರಿ ಮಾಡೋಕೆ ಮನೆಗೆ ಹೋಗ್ತಾರೆ. ಶಕ್ತಿ ಈಚೆ ಹೋಗ್ತಾಳೆ. ಚಿಟ್ಟು ಅವಾಗ ನಾನ್ ಡ್ರಗ್ ಪೆಡ್ಲರೆ, ಆದ್ರೆ ಆ ಕೊಲೆಗಳನ್ನ ನಾನ್ ಮಾಡಿಲ್ಲ ಅಂತ ಹೇಳ್ತಾನೆ. ಆದ್ರೂ ಶಕ್ತಿ ಪರಿಮಳ ಜೊತೆ ಈಚೆ ಬರ್ತಾಳೆ. ಅವಾಗ ಎಂಪುರಮನ್ ನವೀನ್ ಅನ್ನೋ ಹುಡುಗನ್ ಫೋಟೋ ತೋರಿಸಿ ಇವನ್ ಗೊತ್ತಾ ಅಂತ ಶಕ್ತಿನ ಕೇಳ್ತಾನೆ. ಶಕ್ತಿ ಹೌದು ನನ್ನ ಫ್ರೆಂಡೇ ಇವನು ಅಂತಾಳೆ. ನವೀನ್ ಎಂಪುರಮನ್ ಮಗನೇ ಆಗಿರ್ತಾನೆ. ಅವನು ಇವಾಗ ಸತ್ತೋಗಿರ್ತಾನೆ. ಪರಿಮಳ ಈಚೆ ಹೋಗಿ ಸುದಂತಿರಾಮ್ಗೆ ಕಾಲ್ ಮಾಡಿ ಡ್ರಗ್ಸ್ ಬಾಕ್ಸ್ ಅಲ್ಲಿ ಇದೆಯಂತೆ ಅಂತ ಹೇಳ್ತಾನೆ. ಆದ್ರೆ ಸುದಂತಿರಾಮ್ ಮನೆ ಕ್ಲೀನ್ ಮಾಡುವಾಗ ಆ ಬಾಕ್ಸ್ ನ ಎಸ್ಬಿಟ್ಟಿರ್ತಾಳೆ. ಅದನ್ನ ಕೇಳಿ ಪರಿಮಳ ನಗ್ತಾ ಶಕ್ತಿ ಕರ್ಕೊಂಡು ಮನೆ ಕಡೆ ಹೋಗ್ತಾನೆ. ಇವಾಗ ಮೂವಿಯ ದೊಡ್ಡ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನೆಂದ್ರೆ ಎಂಪುರಮನ್ಗೆ ಮೊದ್ಲೇ ಚಿಟ್ಟು ಗೊತ್ತಿರ್ತಾನೆ. ಚಿಟ್ಟುನ ಯೂಸ್ ಮಾಡ್ಕೊಂಡು ವರ್ಗೀಸ್ ಕೊಲೆನ ಮಾಡಿಸಿರ್ತಾನೆ. ಅಲ್ತಾಫ್ ಮತ್ತೆ ವರ್ಗೀಸ್ ತಾಯಿನ ಕೂಡ ಕೊಲೆ ಮಾಡಿಸಿರ್ತಾನೆ. ಅವನು ಹೇಳಿದ ಹಾಗೆ ಕೇಳಿದ್ರೆ ಜೈಲಿಗೆ ಹಾಕಲ್ಲ ಅಂತ ಹೇಳಿರ್ತಾನೆ. ಆದ್ರೂ ಎಂಪುರಮನ್ ಚಿಟ್ಟುನ ಕೂಡ ಜೈಲಿಗೆ ಹಾಕಿರ್ತಾನೆ. ಯಾಕಂದ್ರೆ ಎಂಪುರಮನ್ ಮಗ ನವೀನ್ ಓದೋ ಕಾಲೇಜಲ್ಲಿ ಎಷ್ಟೊಂದ್ ಜನ ಡ್ರಗ್ಸ್ ತಗೊಂಡು ಬಸ್ ಅಲ್ಲಿ ಅವನಿಗೆ ತೊಂದರೆ ಮಾಡ್ತಾ ಇರ್ತಾರೆ. ಆ ವಿಷಯ ನವೀನ್ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡಿರ್ತಾನೆ. ಅದರಿಂದ ಕೆಲವು ಹುಡುಗರನ್ನ ಸಸ್ಪೆಂಡ್ ಮಾಡಿರ್ತಾರೆ. ಆ ಹುಡುಗರು ನಶೆಯಲ್ಲಿ ನವೀನ್ಗೆ ಹೊಡೆದು ಬಾಯಿ ತುಂಬಾ ಡ್ರಗ್ಸ್ ತುಂಬಿ ಸಾಯಿಸಿರ್ತಾರೆ. ಅದಕ್ಕೆ ಎಂಪುರಮನ್ ಹೇಗಾದ್ರೂ ಮಾಡಿ ಚೆನ್ನೈಯಿಂದ ಡ್ರಗ್ಸ್ ನ ದೂರ ಮಾಡ್ಬೇಕು ಅನ್ಕೊಂಡು ಚಿಟ್ಟುನ ಯೂಸ್ ಮಾಡ್ಕೊಂಡು ಎಲ್ರೂ ಸಾಯಿಸಿರ್ತಾನೆ. ಇವಾಗ ಚಿಟ್ಟುನ ಕೂಡ ಜೈಲಲ್ಲೇ ಸಾಯಿಸೋ ಪ್ಲಾನ್ ಮಾಡಿರ್ತಾನೆ. ಇದೆಲ್ಲ ಇವಾಗ ಎಸ್.ಐಗೆ ಗೊತ್ತಾಗಿ ಎಸ್.ಪಿಗೆ ಹೇಳ್ತಾನೆ. ಕೊನೆ ಸೀನಲ್ಲಿ ಪರಿಮಳ ಫ್ಯಾಮಿಲಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಎಂಪುರಮನ್ಗೆ ಕಾಲ್ ಮಾಡಿ ಥ್ಯಾಂಕ್ಸ್ ಹೇಳ್ತಾರೆ. ಪರಿಮಳ ಎಂಪುರಮನ್ಗೆ ನೀನ್ ಮಾಡಿರೋ ಕೆಲಸಗಳೆಲ್ಲ ನನಗೆ ಗೊತ್ತು, ಅದನ್ನ ಪಾರ್ಟ್ 2 ಅಲ್ಲಿ ಹೇಳ್ತೀನಿ ಅಂತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.